ನಿನ್ನ ಅಭಯಂ ನಿರಂತರ ಓರೇ ದಯದಿ ಶ್ರೀ ವಾಸುದೇವಂ ಸದಾ ನಿನ್ನ ಅಭಯಂ ದೀನಬಂಧು ನಿಗಮಾಗಮ ದೀನಬಂಧು ನಿಗಮಾಗಮ ಅಗಣಿತ ಗುಣಗಣ ಹರೇ ಕುಲ ಮರ್ದನ ಅಗಣಿತ ಗುಣಗಣ ಹರೇ ಕುಲ ಮರ್ದನ ಜಗದ ವ್ಯಾಪಕ ಕೃಷ್ಣ ಕೃಷ್ಣ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾನ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಶಯನ ಹರವಿಂದ ನಯನ ಸಿಂಧು ಶಯನ ಹರವಿಂದ ನಯನ ಸದಾ ನಿನ್ನ ಅಭಯಂ ನಿರಂತರ ಓರೇ ದಯದಿ ಶ್ರೀ ವಾಸುದೇವಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ ಸಾತಕಿ, ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿ ನಿನ್ನ ಪ್ರಾಣಸಕನು? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು ಪಾರ್ಥ. ಏಕೆ? ಏನಾಯ್ತು ಸಾತಕಿ? ಅದನ್ನು ಹೇಳಲು ನನ್ನಿಂದ ಆಗದು, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಬೇಡುವಂತಿದೆ. ನಿಮ್ಮ ಹಾಲಾಶ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನ ಸಹಾಯ ಪಡೆಯುವನು. ಇದೆಂತ ವಿಳಂಬನೆ ಪಾರ್ಥ? ಇದು ವಿಡಂಬನೆ ಅಲ್ಲ ಸಾತಕಿ, ಇದು ಪಾಂಡವರ ದುರ್ದೈವ. ಅದಕ್ಕೆ ನಾನು ಮರುಗುವುದಾದರೆ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ವಾಸುದೇವನ ಕೃಪಾ ದೃಷ್ಟಿಯು ಅವರ ಮೇಲೆ ಬಿದ್ದರೆ ಅದಗೂ ನನಗೆ ಸಂತೋಷದ ವಿಷಯವಲ್ಲವೇ? ಯುಧಿಷ್ಠರನು ತನ್ನ 4 ಸಹೋದರರು ಮತ್ತು ಪಾಂಚಾಲಿಯ ಸಂಗಡ ಚಿರದಿನದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವೆವು. ಅರ್ಜುನ, ನೋಡಿ ನಿನಗೆ ಅಸಮಾಧಾನವೇ? ನೀನು ಅಸ್ತಿರಾವತಿಯಿಂದ ದ್ವಾರಕೆಗೆ ಹೊರಟೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿತ್ತು. ಆದರೆ ಸುದೈವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದೆನು. ಗುರು ಸನ್ನಿಧಿಗೆ ದೇವ ಮಂದಿರಕ್ಕೆ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವನಾನುರೂಪವಾದ ಫಲವು ಅವರಿಗೇ ಲಭಿಸುವುದು ದುರ್ಯೋಧನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದರಲ್ಲವೇ ಹಲವು ರಾಜರ ಸಹಾಯ ಸಹಕಾರಗಳು ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪದದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಕ ಬಂದ ದುರ್ಯೋಧನ. ನೀನು ಯಾವ ಇಚ್ಛೆಯಿಂದಲಾದರೂ ಬಾ. ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದರು. ನನ್ನ ಕೈಗೆ ಸಿಕ್ಕಿ ಬಿದ್ದನು. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿತಿರುವುದನ್ನು ನಾನು ಮರೆತಿಲ್ಲ ದುರ್ಯೋಧನ, ನೀನು ಮರೆಯಬೇಡ. ನಾನು ಮರೆತಿಲ್ಲ, ನೀನು ಮರೆತಿಲ್ಲ. ಶಾಂತಿ ಶಾಂತಿ, ಸ್ವಾಮಿ ಎಚ್ಚರಗೊಳ್ಳುವವರೆಗೂ ನೀವಿಬ್ಬರು ಶಾಂತರಾಗಿ. ಏ ಜನಾರ್ದನ,
ಜಾಗರೀತನಾಗು. ಜಗತ್ತಿನ ಸಮಸ್ತ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸಿ ಅಂಧಕಾರದಿಂದ ನಮ್ಮನ್ನು ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತವನ್ನು ಕೊಡು. ಏಳು ಚಕ್ರಪಾಣಿ ಏಳು. ಈ ಮೂರು ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಶಬರಿಗ ಭಯವನ್ನೆತ್ತ ಪ್ರಭುವೇಳೋ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳೋ. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ, ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ. ಪರಮ ಕೃಪಾಳೋ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಪವಬಂಧನ, ನೀಗಿಸು ಲೋಕದ ಪವಬಂಧನ. ಓ ಸಿಂಧು ಶಯನ ಅಜಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗು. ಅಜಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗು. ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಪವಬಂಧನ, ನೀಗಿಸು ಲೋಕದ ಪವಬಂಧನ. ಪರಮಾತ್ಮ ವಾಸುದೇವ, ಯುಗ ಯುಗದ ಪರಿಗಂತ್ಯವು ನೀನು, ನಗು ನಗು ತಲೆಗಿ ಜಗವ ಬೆಳಗಿದೆ. ಪರಮಾತ್ಮ ವಾಸುದೇವ, ಯುಗ ಯುಗದ ಪರಿಹಂತವು ನೀನು, ನಗು ನಗು ತಲೆಯಿ ಜಗವ ಬೆಳಗಿದೆ. ಮೃದು ಮುನಿದಾರ್ಪದ ಅಚಿಯ ನಳಿಸಿ ಮೋಕ್ಷವ ನೀಡಿದ ತಂದೆ. ಮೃದು ಮುನಿದಾರ್ಪದ ಅಚಿಯ ನಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವಬಂಧನ, ನೀಗಿಸು ಲೋಕದ ಭವಬಂಧನ. ಪರಮಾತ್ಮ ವಾಸುದೇವ, ಪಾಂಡವರ ಆರಾಧವರೇಣ ಬ್ರಹ್ಮಾಂಡದೊಳು ದೀನ ಚರಣ್ಯ. ಪರಮಾತ್ಮ ಪಾಂಡವರ ಆರಾಧವರೇಣ ಬ್ರಹ್ಮಾಂಡದೊಳು ದೀನ ಚರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮರೆ ಇಡಲು, ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮರೆ ಇಡಲು, ತ್ವರಿತದಿ ಬಂದು ಕಾದ ಬಂದು ಇಂದು ಮೌನವೇ ಜನಾರ್ದನ.
ತ್ವರಿತದಿ ಬಂದು ಸಹಜ ಗಂದು ಇಂದು ಮೌನವೇ ಜನಾರ್ದನ ಓ ಚಂದು ಶಯನ ಸುಂದರ ವದನ ಓ ಸಿಂಧು ಶಯನ ಸುಂದರ ವದನ ಹಿಗಿಸು ಲೋಕತ್ವ ವಂದನ ಓ ಸಿಂಧು ಶಯನ ಶಯನ ಸುಂದರ ವದನ ಏಳು ಜನಾರ್ದನ ಬಂದು ಎಷ್ಟು ಹೊತ್ತಾಯಿತು? ಛೀ, ಈ ಚರಣದಡಿಯಲ್ಲಿ ಏಕೆ ಕುಳಿತಿ? ವಾಸುದೇವ, ನಿಮ್ಮ ಚರಣ ಸಾನ್ನಿಧ್ಯವೇ ನನಗೆ ಸ್ಥಾನ, ಅದೇ ನನಗೆ ಮಹಾಪ್ರಸಾದ. ಯಾರು? ನಾನು ಕುರುಚಕ್ರೇಶ್ವರ ಸುಯೋಧನ. ಭಾವ, ಸೌಖ್ಯವೇ? ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ಎಚ್ಚರಗೊಳಿಸಬಾರದಾಯಿತೆ? ಕೃಷ್ಣವರ್ತಿಯಾದ ನೀನು ಸಹ ನನ್ನ ಸಹಾಯವನ್ನು ನಿರೀಕ್ಷಿಸಿದಂತಾಯ್ತಲ್ಲ ಭಾವ. ಕೃಷ್ಣ, ಭಾವ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾ ವೇಷಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಭಗವತ್ತಾದರೂ ಎಚ್ಚರವಾಗದೇ ಇದ್ದು ಏನಿನ ಪ್ರಾಣ ಮಿತ್ರನಾದ ಅರ್ಥದ ಬಂದೊಡನೆ ಅದ್ಭುತನಾದೆಯಲ್ಲ. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಏನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀವಿಬ್ಬರೂ ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದರಲ್ಲಿ ನೀವಿಬ್ಬರು ಏಕಕಾಲದಲ್ಲಿ ಏತಕ್ಕೋಸ್ಕರವಾಗಿ ಇಲ್ಲಿಗೆ ಬಂದಿರಿ ಭಾವ? ಕೃಷ್ಣ, ಭಾವ, ಪಾಂಡವರಿಗೂ ನಮಗೂ ಕಾಲುಗಿಚ್ಚಿನಂತೆ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ನಾನು ಇಲ್ಲಿಗೆ ಬಂದೆನು. ಇದಕ್ಕೆ ಏನು ಹೇಳುವ ವಾಸುದೇವ? ಬೇಡ ಭಾವ, ಬೇಡ. ನನ್ನ ಮಾತನ್ನು ಸ್ವಲ್ಪ ಕೇಳು ಭಾವ. ಅರ್ಜುನ, ಪರಮಾತ್ಮ, ಬಲ್ಲೆಯ ಇಹಲೋಕ ರಾಜರಳಿದ ಮರ್ಮ ಮಾವ. ಕೃಷ್ಣ, ಬಲ್ಲೆಯ ನೀ ಇಹಲೋಕ ರಾಜರಳಿದ ಮರ್ಮ ಗತಿಸಿ ಬರಳಿ ಭುವಿಗೆ ಬಂದರೆ ಸ್ಥಿರವಲ್ಲದ ಮಾನವ ಹಾಸ್ಯೇಕೋ ನಿರಾಸೆ
ಶಿರ ಕೃಷ್ಣ ಅರ್ಜುನ ಪರಮಾತ್ಮ ಭರತ ಕಂಡ ಪ್ರಳಯದಿಂದ ಲಾಭವ್ಯಾಧಿಗೋ ಸಂತಾಪ ದುರಿತ ಬೇಡವೋ ವಿಘಟ ಸಮರಸ ಅನುಚಿತ ಭರತ ಕಂಡ ಪ್ರಳಯದಿಂದ ನನಗೆ ವಾಸುದೇವ ನನಗೆ ಅನುಜರೊಡನೆ ದ್ರೋಹವೆಸಗಿ ಭರತ ಭೂಮಿ ಹಾಳ ಬಯಸಿ ಅನುಜರೊಡನೆ ದ್ರೋಹವೆಸಗಿ ಭರತ ಭೂಮಿ ಹಾಳ ಬಯಸಿ ಬಂದು ಬಳಗ ಬಂದು ಬಳಗ ಬಂದು ಬಳಗ ಮರಣ ಹೋಮ ಮಾಡಬೇಡ ಸೌತನಾಗಿ ಹೋಗಬೇಡ ಮರಣ ಹೋಮ ಮಾಡಬೇಡ ಸೌತನಾಗಿ ಹೋಗಬೇಡ ಭರತ ಕಂಡ ಪ್ರಳಯ ಸಂತಾಪ ದುರಿತ ಭೇದವೋ ವಿಘಟ ಸಮರಸದ ಅನುಚಿತ ಭರತ ಕಂಡ ಪ್ರಳಯ ನನಗೆ ವಾಸುದೇವ ನನಗೆ ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರುಗಳಾದ ನೀವುಗಳು ಹೊಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಸ್ವಲ್ಪ ಕೇಳು ಬಾವಾ, ಕೇಳು. ಸಾಧ್ಯವಿಲ್ಲ ಮುಕುಂದ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರಗಳಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮವು ನನಗೂ ಉಂಟು. ನಿನ್ನ ಉಪದೇಶವನ್ನು ಬಿಟ್ಟು ನನ್ನ ಬೇಡಿಕೆಯನ್ನ ಈಡೇರಿಸು ಕೃಷ್ಣ. ಅರ್ಜುನ, ಪರಮಾತ್ಮ ಕೇಳಿದೆಯಾ? ನಿಮ್ಮ ಅಣ್ಣನಾಡುವ ಮಾತುಗಳನ್ನು ಕೇಳೆಯಾ? ನೀನು ಕೂಡ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಇಲ್ಲಿಗೆ ಬಂದೆ ಎಂದು ತೋರುತ್ತಿರುವುದು. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ, ನಾನೇನು ಮಾಡಲಿ? ಪರಮಾತ್ಮ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದುದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು. ಸಾಧ್ಯವಿಲ್ಲ ಮುಕುಂದ. ನೀನು ನಮ್ಮ ಈರುವರಿಗೂ ಸಮಾನವಾದ ಬಂಧು. ಮೊದಲು ಯಾರು ಇಲ್ಲಿಗೆ ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ಮೊದಲು ಎಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸುತ್ತೀಯ ಹೋದರೆ ಧರ್ಮವನ್ನು ಓಡಿಸಿದಂತಾಗುವುದು. ಭಾವ, ಹಾಗೇನಿಲ್ಲ ಭಾವ.
ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ನೀನು ಮೊದಲೇ ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಆದುದರಿಂದ ನಿಮ್ಮಿಬ್ಬರಿಗೂ ಸಹಾಯವನ್ನು ಮಾಡಿದೆ. ಅರ್ಜುನನಾದರೂ ನಿನಗಿಂತ ಚಿಕ್ಕವನು. ತನಗೆ ಮೊದಲು ಬೇಕಾದದ್ದನ್ನು ಕೇಳುವ ಅಧಿಕಾರ ಅವನಿಗಿರುವುದು. ಏನೋ ಕಪಟಿ! ಹೀಗೆ ನೋಡಿ, ಅಪ್ರಂತ ವೀರಭಟರುಗಳಿಂದ ಕೂಡಿದ ಬಲರಾಮ ಸಹಿತ ಯಾದವ ಅಕ್ಷೋಣಿ ಸೈನ್ಯ ಒಂದು ಕಡೆ, ಯುವಕನು ನಿರಸ್ತ್ರನೂ ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಿನ್ನನ್ನೇ ನಾನು ಒಪ್ಪಿಸೋನು. ಬಾವ, ನಿನಗೆ ನೀರಸ್ತ್ರನು ನೀರಾಯುಧನವಾದ ಕೃಷ್ಣನಿಂದ ನನಗೇನು ಪ್ರಯೋಜನ? ವಾಸುದೇವ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಗುರುದೇವ ಬಲರಾಮ ಸಹಿತ ಅಕ್ಷೋಹಿಣಿ ಯಾದವ ಸೈನ್ಯವೇ ನನ್ನ ಪಕ್ಷಕ್ಕೆ ಬರಲಿ. ನಿನ್ನ ಪರಾಕ್ರಮಕ್ಕೆ ತಕ್ಕದ್ದನ್ನೇ ಪಡೆದುಕೊಂಡೆ. ನಡೆ ಬಾವ, ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಅರ್ಥೇನೆ. ಕಪಟ ನಾಟಕ ಸೂತ್ರಧಾರಿ, ಸನ್ನೆಯಿಂದಲೇ ಭಕ್ತರನ್ನೆಚ್ಚರಿಸುವ ನಿನ್ನ ಮಾಯಾಜಾಲವನ್ನು ನಾನು ಅರಿದವರೆಂದು ಭಾವಿಸಿದೆಯಾ? ಮಾಧವ, ಇದಲ್ಲವ ನಿನ್ನೊಳಗೆ ಎಡೆಯಾಡುತ್ತಿಗ ಜಾದು ಕ್ರೀಡೆ ಸ್ವಭಾವ. ಮಾಧವ, ಇದಲ್ಲವ ನಿನ್ನೊಳಗೆ ಎಡೆಯಾಡುತ್ತಿಗ ಜಾದು ಕ್ರೀಡೆ ಸ್ವಭಾವ. ಕಪಟ ನೋಟದೊಳ್ಳೆಂಟನಿಗೆ ಗೆಲುವು ಸೂಚಿಸುವ ನಿನ್ನ ನಟನೆಯ ದಿಟ ಜಾಲವನು ನಾ ಬಲ್ಲವನಲ್ಲವೆಂದರಿತೆಯ ಮುರಾರಿ. ಶತ್ರು ಶಿರಗಳನ್ನು ಕತ್ತರಿಸಿ ನೆತ್ತರದ ನದಿಯೋಳ್ಳರ್ತಿಸಲು ತಡಪಡಿಸುತ್ತಿಗುದು ಎನ್ನ ಮನ, ಇದು ಸತ್ಯ. ಕೃಷ್ಣ ಬಾಬಾ, ಸಮರ ಕ್ಷೇತ್ರದಳು ನೀ ಶಸ್ತ್ರೋಸ್ತ್ರಗಳಂ ಸ್ಪರ್ಶಿಸದಿದ್ದೊಡೆ. ಸಮರ ಕ್ಷೇತ್ರದಳು ನೀ ಶಸ್ತ್ರೋಸ್ತ್ರಗಳಂ ಸ್ಪರ್ಶಿಸದಿದ್ದೊಡೆ. ಆ ನಿನ್ನ ಸೋದರತ್ತೆಯದು ಧೈರ್ಯೇಂದ್ರಿಯ ಪತಿಗಳು ಹೇಗೆ ಜಯಗೊಳಿಸುವರು ನಿರೀಕ್ಷಿಸುವೆನ. ಯದುಪತಿ ಬಹುಪಕ್ಷಪಾತಿ, ಕೃಷ್ಣ ಏನು ಬಹು ಕಪಟಿ, ಬಲು ಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲಿಯೂ ಏ ಅರ್ಜುನನಾದರೂ ನಿನ್ನ ಪ್ರಾಣ ಸುಖ ಹೇಗಿರುವಲ್ಲಿ ನಾವು ನಿಮ್ಮೊಡನೆ ಬೆರೆಯಲು ಬಂದರೆ ಸಾಧ್ಯವೇ? ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಕೃಷ್ಣ, ಯಾರ ಪಕ್ಷವಾಗಿಯೂ ಯುದ್ಧದಲ್ಲಿ ಆಯುಧವನ್ನು ಹಿಡಿದು ಯುದ್ಧ ಮಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾದೀಯ ಜೋಖೆ. ಹಾಗೆ ಹೇಳಿ ಬಾವ. ಅರ್ಜುನ, ನಿನಗೆ ಒಂದು, ನನಗೆ 11 ಅರುತ್ತೇನೆ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ಇನ್ನು ನನ್ನ ಕೈ ಸೇರಿದಂತೆಯೇ ಸರಿ. ಆರ್ಯವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನನು, ಬಂಧುವು ಆದ
ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಈ ಯಾದವಾಗ್ರಣಿಯು ಪಾಂಡವರ ಪಕ್ಷವನ್ನು ವಹಿಸಿದನು. ಇನ್ನು ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು. ಆ? ಅರ್ಜುನ, ಪರಮಾತ್ಮ ಎಂತಹ ಕಾರ್ಯವನ್ನು ಮಾಡಿದೆ. ಸ್ವಹಾಸ್ತ್ರದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟು ಬರಿಗೈಲಿರುವ ನನ್ನನ್ನು ನಂಬಿ ಕೆಟ್ಟ ಎಲ್ಲ ಪಾರ್ಥ. ಪರಮಾತ್ಮ, ಅರ್ಜುನ, ಆ ಕಾರ್ಯ ಮಾಡಿದವನು ನಾನಲ್ಲ, ಆ ದುರ್ಯೋಧನ. ಪರಮಾತ್ಮ, ಅರ್ಜುನ, ಪಾಂಡವರ ರಾಜಭಾರವನ್ನು ವಹಿಸಿಕೊಂಡು ನನ್ನ ರಥದ ಸಾರಥಿಯಾಗಿ ಸಮ್ಮತಿಸಲಿಕ್ಕೆ ಧನ್ಯನಾದೆ. ಪರಮಾತ್ಮ, ಧನ್ಯನಾದೆ. ಧನ್ಯನಾದೆನ ಹರಿಯೇ, ಧನ್ಯನಾದೆನ ಪರಮಾತ್ಮ, ಅರ್ಜುನ, ಧನ್ಯನಾದೆನ ಹರಿಯೇ, ಧನ್ಯನಾದೆನ ಧನ್ಯನಾದೆ ಇಂದು ನಿಮ್ಮ ನವ ಕರುಣೆಯ ಬಲದಿ. ಪರಮಾತ್ಮ, ಅರ್ಜುನ, ಧನ್ಯನಾದೆ ಇಂದು ನಿಮ್ಮ ನವ ಕರುಣೆಯ ಬಲದಿ. ಧನ್ಯನಾದೆನ ಹರಿಯೇ, ಧನ್ಯನಾದೆನ ಪರಮಾತ್ಮ. ಪರಿಯ ಪರಿಭವದಿಂದ ಪರಿತಪಿಸಿ ನೊಂದೆ ವೈದ್ಯ ನಾವು. ಪರಮಾತ್ಮ, ಪರಿಯ ಪರಿಭವದಿಂದ ಪರಿತಪಿಸಿ ನೊಂದೆ ವೈದ್ಯ ನಾವು. ಪರಿಹರಿಸಿ ಕಾಯೋ ಪ್ರಭುವೇ, ಚರಣದಲ್ಲಿ ಸಿರವ ಇಡುವೆ. ಪರಮಾತ್ಮ, ಪರಿಹರಿಸಿ ಕಾಯೋ ಪ್ರಭುವೇ, ಚರಣದಲ್ಲಿ ಸಿರವ ಇಡುವೆ. ಧನ್ಯನಾದೆನ ಹರಿಯೇ, ಧನ್ಯನಾದೆನ ಸದನದಲ್ಲಿ ಕುರುಪತಿ ಬಲವ ಅದ್ದಗೆಡಿಸಿ ಜಯವ ತರುವ ನಾವು. ಪರಮಾತ್ಮ, ಕದನದಲ್ಲಿ ಕುರುಪತಿ ಬಲವ ಅದ್ದಗೆಡಿಸಿ ಜಯವ ತರುವ ನಾವು. ಮಾಧವನೆ ನೀ ನಮಗೊಲಿದು ಸಾರಥಿಯ ರೂಪವ ಧರಿಸಿದೆಯ. ಪರಮಾತ್ಮ, ಮಾಧವನೆ ನೀ ನಮಗೊಲಿದು ಸಾರಥಿಯ ರೂಪವ ಧರಿಸಿದೆಯ. ಧನ್ಯನಾದೆನ ಹರಿಯೇ, ಧನ್ಯನಾದೆನ ಮನನಾದೆ ಎಂದು ನಿಮ್ಮ ನವ ಕರುಣೆಯ ಬಲದಿ. ಮನನಾದೆ ಎಂದು ನಿಮ್ಮ ನವ ಕರುಣೆಯ ಬಲದಿ. ಧನ್ಯನಾದೆನ ಹರಿಯೇ, ಧನ್ಯನಾದೆನ ಧನ್ಯನಾದೆನ ಧನ್ಯನಾದೆನ. ವಾಸುದೇವ, ಜಯವನ್ನು ಬಯಸಿ ನಾನು ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾಗಿದ್ದು ನೀನು. ನಿನ್ನನ್ನು ಹೊಂದಿದನು ಪರಮಾತ್ಮ, ನಿನ್ನನ್ನು ಹೊಂದಿದನು. ವಾಸುದೇವ, ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಗರ ಗತಿಯು
ಪಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು, ನನಗೊಂದು ಗತಿಯನ್ನು ತೋರಿಸು ವಾಸುದೇವ. ಈ ನಿನ್ನ ವರದಾಸ್ತಗಳು ನನ್ನ ರಥಾಶ್ವಗಳ ರಜ್ಜು ಹಿಡಿಯಲಿ, ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು. ಇಷ್ಟೇ ಏಕೆ ಪರಮಾತ್ಮ, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದೆಂಬುದನ್ನು, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಾಪಿತವಾಗುವುದನ್ನು ಇನ್ನು ನನಗೆ ಅನುಮತಿಯನ್ನು ಕೊಡು ಪರಮಾತ್ಮ, ನಾ ಮುಂದೆ ನೋಡುವೆನು. ಅಂತೂ ಒಳ್ಳೆಯ ಕಾರ್ಯದಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡಿ. ಭಕ್ತರ ಅಭೀಷ್ಟೆಯಂತೆ ನಡೆಯುವುದೇ ನನ್ನ ಕರ್ತವ್ಯವಾಗಿದೆ ಅರ್ಜುನ. ವಾಸುದೇವ, ಅರ್ಜುನ, ಕೃಷ್ಣ, ಅರ್ಜುನ, ನನ್ನ ನಿನ್ನಲ್ಲಿ ಇಂದ್ರಜಾಲ ಬೇಕೆ? ಮಾಧವ ನಿನ್ನಾಯ ದಯದಿ ದಯದಿ, ಮಾಧವ ನಿನ್ನಾಯ ದಯದಿ ಮುಂದುವೆ ನಾ ಜಯವ ಭಯವಿಲ್ಲದೆ ಬಲದಿ, ಮುಂದುವೆ ನಾ ಜಯವ ಭಯವಿಲ್ಲದೆ ಜಗದಿ, ಮುರಾಗರಿ ನಿನ್ನಾಯ ಒಲುಮೆಯ ಬಾಲಾದಿ. ಪರಮಾತ್ಮ, ಮುರಾಹರಿ ನಿನ್ನಾಯ ಒಲುಮೆಯ ಬಾಲಾದಿ, ಮಾಧವ ನಿನ್ನಾಯ ದಯದಿ ದಯದಿ, ಮಾಧವ ನಿನ್ನ ದಯದಿ. ಕಾತುರನೇತ್ರಕ್ಕೆ ಜಯ ಜಯ, ಕಾತುರನೇತ್ರಕ್ಕೆ ಜಯ, ಕರದೊಳು ಕಾಂಡಿ ಜಗದೋದುರದಿ, ಕರದೊಳು ಕಾಂಡಿ ಜಗದೋದುರದಿ, ಗದ ಗೆಳತಿರು ಜೋತೆ ಕಡುತ್ತೀರ ನೀ ಗೆಳತಿರುತ್ತೋಕೆ ಕಡುತ್ತೀರ ನೀ, ಕಾತುರನೇ ಜಯ ಜಯ, ಕಾತುರನೇ ಜಯ. ವಿಜಯಕ್ಕೆ ಕಾರಣ ಕೃಷ್ಣ, ಕೃಷ್ಣ, ವಿಜಯಕ್ಕೆ ಕಾರಣ ಕಾತನು ನೀನು, ವಿಜಯಕ್ಕೆ ಕಾರಣ ಕಾತನು ನೀನು, ವಿಜಯಕ್ಕೆ ಕಾರಣ ಕಾತನು ನೀನು, ವಿಜಯಕ್ಕೆ ಕಾರಣ ಕಾತನು ನೀನು. ಸಾಗಸ ನಿನ್ನದು ಸಾಧಿಸುವವ ನಾನು, ಸಾಗಸ ನಿನ್ನದು ಸಾಧಿಸುವವ ನಾನು, ಸಾಹಸ ನಿನ್ನದು ಸಾಧಿಸುವವ ನಾನು, ಸಾಹಸ ನಿನ್ನದು ಸಾಧಿಸುವವ ನಾನು. ಮಾಧವ ನಿನ್ನಾಯ ದಯದಿ ದಯದಿ, ಮಾಧವ ನಿನ್ನಾಯ ದಯದಿ. ಪಾರ್ಥನಯ ಹಿತವ ಸತತವು ನಾ ಬಯಸಿ, ಪಾರ್ಥನಯ ಹಿತವ ಸತತವು ನಾ ಬಯಸಿ, ಅನವರತವು ನಿನ್ನ ಬಿಡದಲೆ ಪೊರೆವೆ, ಅನವರತವು ನಿನ್ನ ಬಿಡದಲೆ ಪೊರೆವೆ, ಮನದನು
ಪಾರ್ಥ ಕೃಷ್ಣ ಬಲರಾಮನ ಸೈನ್ಯ ಎಲ್ಲ ವಶ. ಅಕ್ಷೋಹಿಣಿ ಮಾರ್ಬಲವುಳ್ಳ ಬಲರಾಮನ ಯಾದವ ಸೈನ್ಯ ಎಲ್ಲ ವಶ. ಎಲವೋ ದ್ವಿತೀಯ ಪಾಂಡವ ಮೂರ್ಘರಿದು ಬರಲಿರುವ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ಎನ್ನ ಒಡಲನ್ನು ಅರಿದು ರಣ ಹತ್ತುಗಳಿಗೆ ಔತಣಿಸಲು ಅದಕ್ಕಾಗಿ ಹಿಗ್ಗಿ ಕುಣಿಯುತ್ತಿವೆ ಏನೆಲ್ಲ ಬಾಹುಗಳು. ಅಖಂಡಲ ಭೂಮಂಡಲ ಹಸ್ತಿನಾವತಿಯ ರಕ್ತ ಸಿಂಹಾಸನವು ನನ್ನ ಆಶ್ರಯದಲ್ಲಿರಬೇಕು. ರಕ್ತ ಖಚಿತವಾದ ಏ ಮಣಿಮಕುಟವು ನನ್ನ ಮಸ್ತಕದಲ್ಲಿರಬೇಕು. ವಜ್ರ ಖಚಿತವಾದ ಏನೆಲ್ಲ ಗದೆಯು ಸದಾ ಸದಾ ನನ್ನ ಕೈಯಲ್ಲಿರಬೇಕು. ಇದಕ್ಕೆ ಅಡ್ಡಿ ಬರುವ ಆ ಪಾಂಡವರನ್ನು ಧ್ವಂಸ ಮಾಡಿಬಿಡುವೆನು. ಮುಂದಿನ ಯುದ್ಧದಲ್ಲಿ ಧರ್ಮ ಕ್ಷೇತ್ರವಾಗಿರಲಿ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದು ಬಂದ ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆನ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದು ಬಂದ ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆನ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ತಾತ ಭೀಷ್ಮ ಜಾತ ದ್ರೋಣ ಅಶ್ವತ್ಥಾಮನು ಶಲ್ಯ ಶಕುರು ಸೈಂಧವಾದಿ ಮಾರತಿಕರು. ತಾತ ಭೀಷ್ಮ ಜಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈಂಧವಾದಿ ಅಶ್ವತ್ಥಾಮರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳಿ ಬಿಡುವ ಎನ್ನ ತಮ್ಮನು ಮೋಕ್ಷನ ತಲೆಗಾರಿಸುವ ವೀರ ಕರ್ಣನು. ಭೀಮನನ್ನು ಸೀಳಿ ಬಿಡುವ ಎನ್ನ ತಮ್ಮನು ಮೋಕ್ಷನ ತಲೆ ಆರಿಸುವ ವೀರ ಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ.
ಪ್ರಾಣೇಶ್ವರ, ರುಕ್ಮಿಣಿ, ಯುದ್ಧವು ನಿಶ್ಚಯವಾಯಿತೆ. ನಾನು ಮೊದಲೇ ಹೇಳಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿದಾಡುವುದಿದ್ದು. ಯುದ್ಧವೇನು ಬಂದು ಅರಗಿದಂತಿದೆ. ಆದರೆ ಈ ಯುದ್ಧ ಎಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇಲ್ಲಿಯವರು ವೀರದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಪಾಂಡವರ 7 ಅಕ್ಷೋಣಿ ಸೈನ್ಯ, ಕೌರವರ 11 ಅಕ್ಷೋಣಿ ಸೈನ್ಯ. ಯುದ್ಧವು ಮುಗಿದ ಮೇಲೆ ಈ ಮಾನವ ರಾಶಿ ಎಷ್ಟು ಜನರು ಜೀವಂತವಾಗಿ ಉಳಿಯುವರು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಈ ಮಾನವರನ್ನು ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡದಂತೆ ಶಾಂತಿ ಸಂಧಾನಕ್ಕೊಮ್ಮೆ ಪ್ರಯತ್ನಿಸಬಹುದಲ್ಲವೇ? ರುಕ್ಮಿಣಿ, ಪ್ರಾಣೇಶ್ವರ, ಪ್ರಿಯ, ಪ್ರಣಯ ಕಲ್ಲ ದೋಷಿನಿ ಮಂಜುಳ ಬಾಗಿನಿ ಮಧುರ ಸುವಾಸಿನಿ. ಪ್ರಣಯ ಕಲ್ಲ ದೋಷಿನಿ ಮಧುರ ಸುವಾಸಿನಿ. ಪ್ರಣಯ ಕಲ್ಲ ಸ್ವಾಮಿ, ಈ ಮಾನವರನ್ನು ಪ್ರಳಯಾವರ್ತದಿಂದ ರಕ್ಷಿಸಿ. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡದಂತೆ ಶಾಂತಿ ಸಂಧಾನಕ್ಕೊಮ್ಮೆ ಪ್ರಯತ್ನಿಸಬಹುದಲ್ಲವೇ? ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನದ ಹಳಿವೆ, ನೂತನದ ಆವಿಷ್ಕಾರ, ಯುದ್ಧವಿಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯನ್ನ ಮಾನವ ಜನರಿಗೆ ಧರ್ಮದ ಪರಾಕಾಷ್ಠೆಯಾಗಿ ತೋರಿಸುವೆನು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸರ್ಜಿತವನ್ನಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ
ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ತೋರಿಸುವೆನು ಪ್ರೇಯಸಿ. ನಿಮ್ಮ ಸ್ಪರ್ಶಾಮೃತ ಸಂಜೀವಿ ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನೇ ಜಯಿಸಬಲ್ಲೆ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ? ಧರ್ಮರಾಜ ರುಕ್ಮಿಣಿ, ಕಾಲ ಸರ್ಪವು ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶ್ಯವಾದ ಅವಯವಗಳನ್ನು ಛೇದಿಸದ ಹೊರತಾಗಿ ಯಾವ ಬೇರೆ ಉಪಾಯ? ಆರ್ಯಾವರ್ತಕ್ಕೀಗ ಅಂತಹ ವ್ಯವಸ್ಥೆಯು ಉಂಟಾಗಿರುವುದು ಅಭಿಮಾನಿಸರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾದಿತ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುಶವು ಕಾಣಿಸಿಕೊಂಡಿರುವುದು. ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಪ್ರಾಣೇಶ್ವರ, ರುಕ್ಮಿಣಿ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿದೆ. ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಹುದಲ್ಲವೇ? ನಿನ್ನ ಮಾತಿನಂತೆ ಹೀಗೆ ನಾನು ಅಸ್ತಿನಾವತಿ. ಆದರೆ ನನ್ನ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು ಪ್ರೇಯಸಿ, ವಿಫಲವಾಗುವುದು. ಪ್ರಯತ್ನಿಸಿ ನೋಡಿ ಸ್ವಾಮಿ. ಆಗಲಿ ಸರ್. ಅಂಬುಜಿ ನಿಧಿಯನ್ನು ಉದಯಿಸಿದೆಲ್ಲ ಸಂಭ್ರಮಗೊಳಿಸಿದ ಅಧಿದೇವತೆ